ಹಲೋ ನಮಸ್ತೆ. ಯಾರ್ಯಾರು ಈಗ ಸ್ಟಡಿ ಮಾಡ್ತಾ ಇದ್ದು ನಿಮ್ಮದು ಸೆಕೆಂಡ್ ಇಯರ್ ಇರ್ಬೋದು, ಥರ್ಡ್ ಇಯರ್ ಇರ್ಬೋದು, ಅಥವಾ ಫೈನಲ್ ಇಯರ್ ಇಂಜಿನಿಯರಿಂಗಲ್ಲಿ ಇರ್ಬೋದು. ಮೋಸ್ಟ್ ಪ್ರೊಬ್ಯಾಬ್ಲಿ ನೀವು ಫೈನಲ್ ಇಯರ್ಲಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈವನ್ ಫಾರ್ ಥರ್ಡ್ ಇಯರ್ ಸ್ಟೂಡೆಂಟ್ಸ್ ಆಲ್ಸೋ ಇಟ್ ವಿಲ್ ಬಿ ಯೂಸ್ಫುಲ್ಲು. ಇಂಟರ್ನ್ಶಿಪ್ ಓಪನಿಂಗ್ಸಿಗೆ ನೀವೆಲ್ಲಾದರೂ ನೋಡ್ತಾ ಇದ್ದರೆ, ಸೊ ಇಂಟರ್ನ್ಶಿಪ್ಗೋಸ್ಕರ ಅಪಾರ್ಚುನಿಟಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮ್ಗಾಗಿರುತ್ತೆ. ಹಲೋ ನಮಸ್ತೆ ಸ್ಟೂಡೆಂಟ್ಸು, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋ ಬಂದುಬಿಟ್ಟು ಇಂಟರ್ನ್ಶಿಪ್ ರಿಲೇಟೆಡ್ ಆಗಿರುತ್ತೆ. ಇದರ ಲೊಕೇಶನ್ ಯಾವುದು, ಕಂಪನಿ ಯಾವುದು, ರೋಲ್ ಏನು, ಅವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಸ್ಕಿಲ್ಸ್ ಏನು, ಇದೆಲ್ಲದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂತಹ ತುಂಬ ಇಂಟರ್ನ್ಶಿಪ್ ಓಪನಿಂಗ್ಸ್ ಇರ್ಬೋದು, ಜಾಬ್ ಓಪನಿಂಗ್ಸ್ ಇರ್ಬೋದು, ಅಥವಾ ಮಾಸ್ ಹೈಯರಿಂಗ್ಸ್ಗಳಾಗ್ತಾ ಇರ್ಬೋದು, ಆಫ್ ಕ್ಯಾಂಪಸ್ ಹೈರಿಂಗ್ಸ್ ಆಗ್ತಾ ಇರ್ಬೋದು, ಅದೆಲ್ಲದನ್ನು ಕೂಡ ನಾನು ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಇದು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ. ಈ ಚಾನಲಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಇನ್ನೊಂದು ಕರಿಯರ್ ಅಪ್ಡೇಟ್ಸ್ ಅಂತ ಇನ್ನೊಂದು ಚಾನಲ್ ಇದೆ, ಅದಕ್ಕೂ ಕೂಡ ಅಪ್ಡೇಟ್ ಮಾಡ್ತಾ ಇರಿ. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅದರಲ್ಲೂ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ನಿಮಗಿದು ಆನ್ ಟೈಮ್ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ಕಂಪನಿ ಬಂದುಬಿಟ್ಟು ಹನಿವೆಲ್, ಒನ್ ಆಫ್ ದ ಬೆಸ್ಟ್ ಕಂಪನಿ. ಇಂಟರ್ನ್ ಬ್ಯಾಚುಲರ್ಸ್ ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ ಆಗಿದೆ. ದ ಲೊಕೇಶನ್ನು ಬಂದುಬಿಟ್ಟು ನಿಮಗೆ ಬ್ಯಾಂಗ್ಳೂರು, ಕರ್ನಾಟಕ, ಇಂಡಿಯಾ, ಬೆಂಗಳೂರಲ್ಲಿ ಇರುತ್ತೆ. ಈಗ ನೋಡಿ, ಆ್ಯಸ್ ಅ ಇಂಟರ್ನ್ ಜಾಬ್ ಡಿಸ್ಕ್ರಿಪ್ಷನನ್ನು ಕೊಟ್ಟಿದ್ದಾರೆ. ಆ್ಯಸ್ ಅ ಇಂಟರ್ನ್ ಬ್ಯಾಚುಲರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಯರ್ ಎಟ್ ಹನಿವೆಲ್, ಯು ವಿಲ್ ಗೇನ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ವರ್ಕಿಂಗ್ ಆನ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ದ್ಯಾಟ್ ಕಾಂಟ್ರಿಬ್ಯೂಟ್ ಟು ದ ಕಂಪನಿ ಸಕ್ಸಸ್. ಯು ವಿಲ್ ಕೊಲಾಬರೇಟ್ ವಿತ್ ದ ಎಕ್ಸ್ಪೀರಿಯನ್ಸ್ಡ್ ಎಂಜಿನಿಯರ್ಸ್, ಲರ್ನ್ ನ್ಯೂ ಟೆಕ್ನಾಲಜೀಸ್ ಆ್ಯಂಡ್ ಡೆವಲಪ್ ಯುವರ್ ಸ್ಕಿಲ್ಸ್ ಇನ್ ಅ ಸಪೋರ್ಟಿವ್ ಆ್ಯಂಡ್ ಇನೋವೇಟಿವ್ ಎನ್ವೈರ್ಮೆಂಟ್. ಇನ್ ದಿಸ್ ರೋಲ್ you will impact the development of cutting-edge software solutions, so contributing to Honeywell's mission of delivering high-quality products and services. ಓಕೆ, ಸೊ ಇದಿಷ್ಟು ಅಂದರೆ ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಬಗ್ಗೆ ಹೇಳಿದ್ದಾರೆ. ನಿಮಗಿಲ್ಲಿ ಡೆವಲಪ್ಮೆಂಟ್ ಇರುತ್ತೆ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಆ್ಯಂಡ್ ಯು ಆರ್ ವರ್ಕಿಂಗ್ ವಿತ್ ದ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸು. ಸೊ ಯು ಆರ್ ಕಾಂಟ್ರಿಬ್ಯೂಟಿಂಗ್ ಟು ದ ಕಂಪನಿ ಸಕ್ಸಸ್ಸು. ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಕೇಳಿದರೆ, ಲರ್ನ್ ಆ್ಯಂಡ್ ಅಪ್ಲೈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸು, ಪಾರ್ಟಿಸಿಪೇಟ್ ಇನ್ ಕೋಡ್ ರಿವ್ಯೂಸ್ ಆ್ಯಂಡ್ ಕಾಂಟ್ರಿಬ್ಯೂಟ್ ಟು ಸಾಫ್ಟ್ವೇರ್ ಡೆವಲಪ್ಮೆಂಟು. Third one, collaborate with the cross-functional teams to design and develop software solutions. Gain exposure to different programming languages, tools and technologies. ಇದೆಲ್ಲ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆಗಿರಲಿಕ್ಕೆ ಹೋಗಿ ನಿಮಗೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಟೂಲ್ಸ್ ಮೇಲೂ ನೀವು ವರ್ಕ್ ಮಾಡ್ತೀರಾ, ಆ್ಯಂಡ್ ಯು ವಿಲ್ ಗೆಟ್ ನಾಲೆಜ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಟೂಲ್ಸು. ಮತ್ತು ಡಿಫ್ರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಸನ್ನು ಕೂಡ ನೀವು ಕಲಿಬೋದು ಒನ್ಸ್ ಆಫ್ಟರ್ ಗೆಟ್ಟಿಂಗ್ ದ ಇಂಟರ್ನ್ಶಿಪ್. So, what all are the qualifications you must have? So, enrollment in a bachelor's program in software engineering or related field, any software engineering field, ಯಾವುದಾದ್ರೂ ಓಕೆ. ಸೊ ಎನಿ ಫೀಲ್ಡ್, ಯು ಮೈಟ್ ಬಿ ಫ್ರಮ್ ಎನಿ ಸರ್ಕ್ಯೂಟ್ ಆರ್ ನಾನ್ ಸರ್ಕ್ಯೂಟ್ ಬ್ರಾಂಚ್ ಆದರೂ ನೋ ಪ್ರಾಬ್ಲಮ್, ಬಟ್ ಅಪ್ಲೈ ಮಾಡೋದು ಮಾಡಿ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ಸು, ಇದು ನಿಮಗೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ, ಅಲ್ಲಿ ಹೇಳ್ತಾರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ಸ್ ಅಂತ. ಸೊ ಅಷ್ಟೇ ಸಾಕಾಗೋದಿಲ್ಲ, ಬಟ್ ಯು ಕ್ಯಾನ್ ಹ್ಯಾವ್ ಮೋರ್ ನಾಲೆಜ್ ಆ್ಯಸ್ ವೆಲ್. ವಿ ವ್ಯಾಲ್ಯೂ ಪರ್ಸ್ಯೂವಿಂಗ್ ಆ್ಯನ್ ಅಡ್ವಾನ್ಸ್ಡ್ ಡಿಗ್ರಿ ಇನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆರ್ ರಿಲೇಟೆಡ್ ಫೀಲ್ಡ್. ಅಂದರೆ ನೀವು ಬ್ಯಾಚುಲರ್ಸ್ ಡಿಗ್ರಿ ಇದ್ರೂ ನೋ ಪ್ರಾಬ್ಲಮ್ಮು, ಬಟ್ ಆ್ಯಡೆಡ್ ಅಡ್ವಾಂಟೇಜ್ ಏನು ಅಂತ ಕೇಳಿದರೆ, ನೀವು ಮಾಸ್ಟರ್ಸ್ ಇದ್ದರೂ ಕೂಡ ದಟ್ ಈಸ್ ಆ್ಯಡೆಡ್ ಅಡ್ವಾಂಟೇಜು. ಎಕ್ಸ್ಪೀರಿಯನ್ಸ್ ವಿತ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ನಿಮಗೆ ಜಾವಾ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, C++ ಆಗಿರ್ಬೋದು, ಎನಿಥಿಂಗ್ ಈಸ್ ಫೈನ್. ಎಲ್ಲದು ಬೇಕಂತ ಹೇಳ್ತಾ ಇಲ್ಲ ಅವರು. ಜಾವಾನು ಬೇಕು, ಪೈಥಾನು ಬೇಕು, C++ ಬೇಕು, ಮೂರೂ ಬೇಕು ಅಂತ ಹೇಳ್ತಾ ಇಲ್ಲ. ಎನಿ ಒನ್ ಸಚ್ ಆಸ್ ಯಾವುದಾದ್ರೂ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಸ್ಟ್ರಾಂಗ್ ಇರಲಿ. ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆ್ಯಂಡ್ ಪ್ಯಾಷನ್ ಫಾರ್ ಟೆಕ್ನಾಲಜಿ. ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪ್ರೋಗ್ರಾಮ್ ಅಂತ ಬಂದ ತಕ್ಷಣ ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸು, ನಿಮ್ಮ ಸ್ಕಿಲ್ಸು, ಒಂದು ಬಿಗ್ ಪ್ರೋಗ್ರಾಮ್ ಇದ್ದರೆ ಅಥವಾ ಪ್ರಾಬ್ಲಮ್ ಇದ್ದರೆ ಅದನ್ನು ಹೇಗೆ ನೀವು ಡಿವೈಡ್ ಮಾಡ್ತೀರಾ, ಡಿವೈಡ್ ಮಾಡಿ ಅದಕ್ಕೆ ಹೇಗೆ ಸೊಲ್ಯೂಷನನ್ನು ಕಂಡುಹಿಡಿತೀರಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹನಿವೆಲ್ ನಿಮಗೆ ಗೊತ್ತಿದೆ, ವರ್ಲ್ಡ್ಸ್ ಮೋಸ್ಟ್ ಕಾಂಪ್ಲೆಕ್ಸ್ ಚಾಲೆಂಜಸ್ ಇನ್ ದ ಆಟೋಮೇಷನು, ದ ಫ್ಯೂಚರ್ ಆಫ್ ಏವಿಯೇಷನ್ ಆ್ಯಂಡ್ ಎನರ್ಜಿ ಟ್ರಾನ್ಸಿಷನ್. ಮೇಯ್ನ್ ಇವ್ರದ್ದು ಏವಿಯೇಷನಲ್ಲಿ ತುಂಬ ಇದಿದ್ದಾರೆ, ಪಾಪ್ಯುಲರ್ ಇದ್ದಾರೆ, ಪ್ಲಸ್ ಎನರ್ಜಿ ಟ್ರಾನ್ಸಿಷನಲ್ಲೂ ಕೂಡ ಇದ್ದಾರೆ, ಪ್ಲಸ್ ಆಟೋಮೇಷನಲ್ಲೂ ಕೂಡ ಇದ್ದಾರೆ. ಆ್ಯಸ್ ಅ ಟ್ರಸ್ಟೆಡ್ ಪಾರ್ಟ್ನರ್ ವಿ ಪ್ರೊವೈಡ್ ಆಕ್ಷನೇಬಲ್ ಸೊಲ್ಯೂಷನ್ಸ್ ಫಾರ್ ಇನೋವೇಷನ್ ಥ್ರೂ ಅವರ್ ಏರೋಸ್ಪೇಸ್ ಟೆಕ್ನಾಲಜೀಸ್, ಬಿಲ್ಡಿಂಗ್ ಆಟೋಮೇಷನ್, ಎನರ್ಜಿ ಆ್ಯಂಡ್ ಸಸ್ಟೈನೇಬಿಲಿಟಿ ಸೊಲ್ಯೂಷನ್ಸ್. ಇದಿಷ್ಟು ಅವರದ್ದು, ಹನಿವೆಲ್ ಅವರದ್ದು. ಓಕೆ, ನಿಮಗೆ ಅಪ್ಲೈ ಮಾಡಬೇಕು ಅಂತಿದ್ರೆ ಇದರ ಲಿಂಕನ್ನು ನಾನು ಕೊಟ್ಟಿರ್ತೇನೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಯಾರಾದರೂ ಇಂಟರ್ನ್ಶಿಪ್ಪಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಅವರಿಗೆ ಶೇರ್ ಮಾಡಿ. ಈವನ್ ಥರ್ಡ್ ಇಯರ್ಲ್ಲೂ ಕೂಡ ಇಂಟರ್ನ್ಶಿಪ್ಪಿಗೆ ನೀವು ಅಪ್ಲೈ ಮಾಡ್ಬೋದು, ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಇಫ್ ಯು ಹ್ಯಾವ್ ದೋಸ್ ನಾಲೆಜಸ್, ಅಂದರೆ ಆ ನಾಲೆಜ್ ನಿಮ್ಮ ಹತ್ರ ಇದ್ದರೆ, ವಾಟ್ ಎವರ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಆ ನಾಲೆಜ್ ನಿಮ್ಮ ಹತ್ರ ಇದ್ದರೆ ಯು ಕ್ಯಾನ್ ಆಲ್ಸೋ ಅಪ್ಲೈ. ಓಕೆ, ಸೊ ಇದನ್ನು ಅವರು ಪೋಸ್ಟ್ ಮಾಡಿದ್ದು 24/12/2025, ಆಲ್ರೆಡಿ 3-4 ಡೇಸ್ ಆಗಿದೆ. ದಯವಿಟ್ಟು ಆದಷ್ಟು ಬೇಗ ಅಪ್ಲೈ ಮಾಡಿ, ವಿಚ್ ಈಸ್ ಇನ್ ಕರ್ನಾಟಕ. ಓಕೆ,
ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಇದರದ್ದು ಲಿಂಕ್ನ ನಾನು ಇದ್ರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಯು ಕ್ಯಾನ್ ಅಪ್ಲೈ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಇದೇ ರೀತಿ ವಿಡಿಯೋನ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ದಯವಿಟ್ಟು ನಿಮಗೆ ಈ ವಿಡಿಯೋ ಲೈಕ್ ಆಗ್ತಾ ಇದ್ದರೆ, ನಿಮ್ಗೆ ಏನಾದರೂ ಯೂಸ್ಫುಲ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.